ಕನ್ನಡ ಸಿನಿಮಾ ಈ ತರ ಮಾಡ್ತಾರ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದ್ರು, ಹಿಂಗ್ ಈ ತರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ. ಅಂದ್ರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾ ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು, ನಾಟ್ ಲೈಕ್ ಎನಿ ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾ ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯ್ತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸಿಸ್ತೀನಿ ಅಷ್ಟೇ. ನನ್ಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರು ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್, ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ. ಅದಕ್ಕೆ ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿಯಿಂದ ಸರ್ ಹೇಳಮಗ್ನೆ, ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಒಂದು ಸಕ್ನೆ ಎಲ್ಲ ಹೋಗಿರೋರು, ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರು ಹೋಗಲ್ಲ, ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರು ಹೋಗಲ್ಲ. ಯಾರೋ ಒಂದು ತೊಂದರೆ ಆಯ್ತು, ನಾವ್ ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದ್ರು ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇನೆ. ಇದಕ್ಕೊಂದು ಸೊಲ್ಯೂಷನ್ಸ್ ಏನಾದ್ರು ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಗುರು ಸೊಲ್ಯೂಷನ್ ಕೊಡಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನು ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಡಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಡಿ. ಸರ್ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡೆಡ್, ಅವ್ರವ್ರ ಇಚ್ಛೆ ಅದು. ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ ಇಲ್ಲಿ. ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್, ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ. ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನಿನ್ನು ಸ್ಟಾರ್ಟೇ ಮಾಡಿಲ್ಲ. ನಾವು ಒಂದು ಕೇಳಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್ ಸರ್ ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವಾಗ್ಲೇ, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ ಅಂತ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ? ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮಂತವ್ರು ಇರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ ಟೀಸರ್. ತೋರ್ಸೋಣ, ಒಂದೇ ಸರಿ ತೋರ್ಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರ್ಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರ್ಸಿನಿ, ಇನ್ನ 3 months ಇದೆ. ಪ್ರೀತಿ ಕೂಡ ಬಯಸುವವರು ಇರ್ತಾರೆ 100%. ಅದನ್ನೇ ಒಂದು ಟೀಸರ್ ಬಿಡ್ತೀನಿ, ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸ್ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅದನ್ನ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಅವೇ ಮಾಡ್ಬಿಡ್ತಾನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೋಬತ್ತೀನಿ ಬೆಳಿಗ್ಗೆ ಅಂತ. ಸೊ ದಟ್ಸ್ ಇಟ್, ಇಂಪಾರ್ಟೆಂಟ್. ಮಾಡೋಣ ಮಗನೆ, ಖಂಡಿತ ಮಾಡೋಣಕ್ಕಂದ. ಪ್ರೇಮ್ ಸರ್ ಈ ಕಡೆ ಇಲ್ಲಿ ನೀವು ಪ್ರೇಮ್ ಸರ್ ಅಲ್ಲಿ ಇಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ಸ್ಟಾರ್ ಗಳನ್ನ ಕಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ರು, ತಮಾಷೆ ಮಾಡಿದ್ರು. ಈಗ ಅವ್ರಿಗೇನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸಾರು ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ತಡಿ ಪ್ರೇಮ್ ಒಂದ್ ಒಳ್ಳೆ ಕತೆ ಕೊಟ್ಟಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದ್ ಒಳ್ಳೆ ಚಿತ್ರ ಕೊಡಯ ನೀನ್ ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ ರಾಪಲ್ಲಿ ನಿಂತ್ಕೊಂಡು ನಮ್ ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ, ಮಿಕ್ಕಿದ್ ಯಾಕರು ಯುದ್ಧ? ನಮ್ಗೆ ಯುದ್ಧ ಬಂದ್ ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ. ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಯುದ್ಧ ಆಗ್ಲೇ ನಮ್ಗೆ ಒಂಥರ ಖುಷಿ ಬೆಳೆಯಕ್ಕೆ ಅಲ್ವಾ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ ಪ್ರೇಮ್